ಚೆಕ್ ಮಾಡ್ತೀವಿ. ಪ್ರೇಯರ್ 9:30ಗೆ ಮುಗ್ದಿದೆ. 9:30ಗೆ ಮುಗ್ದಿದೆ. ಇನ್ಸಿಡೆಂಟ್ 10 ಗಂಟೆ 6 ನಿಮಿಷಕ್ಕೆ ಆಯ್ತು ನಮ್ಮ CCTV ಪ್ರಕಾರ. ಮತ್ತೆ ನಾನು ಇನ್ನೊಂದ್ಸರಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಮಾತ್ರ ಎಡ್ಕಲ್ ಎಸಿದ್ದಾನೆ. ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಮಾತ್ರ ಎಡ್ಕಲ್ ಎಸಿದ್ದಾನೆ. ಆ ಕಲ್ಲು ಕೂಡ ಅಲ್ಲಿ ಶೂರ ಕೆಳಗೆ ಇತ್ತು, ಅವನ ಕೈಗೆ ಸಿಕ್ತು, ಅವನು ಒಪ್ಪಿದ್ದಾನೆ. ನಮ್ಗೆ ನಮ್ಮ ಇಂಟ್ರೋಗೇಷನ್ ಅಲ್ಲಿ, ನಮ್ಮ ಇನ್ಕ್ವೈರಿ ಅಲ್ಲಿ ಅವ್ರು ಒಪ್ಪಿದ್ದಾನೆ, ಈ ತರ ನಾನು ಅಲ್ಲಿ ಎಡ್ಕಲ್ ಸಿಕ್ತು, ಅದು ಎಸಿದ್ದೇನೆ. ಯಾವುದು ಇಲ್ಲ, ನಮ್ಮ ಅಧಿಕಾರಿ ಯಾವುದು ಈ ತರ ಮಾಹಿತಿ ಹೇಳಿಲ್ಲ, ಯಾವುದು ಕಟ್ಟಿಗೆ ಕೂಡ ಇರಲಿಲ್ಲ. ನಾನು ನಿನ್ನೆ ಕೂಡ ದಯವಿಟ್ಟು ಎಲ್ಲ ಮೀಡಿಯಾ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ, ಇದರಲ್ಲಿ ತಾವು ಎವಿಡೆನ್ಸ್ ಮುಖಾಂತರ ಏನ್ ಎವಿಡೆನ್ಸ್ ನಮಗೆ ಸಿಕ್ಕಿದ್ರೆ ನಾವು ಶೇರ್ ಮಾಡಕ್ಕೆ ರೆಡಿ ಇದ್ದೀವಿ. ತಮ್ಮ ಜೊತೆಗೆ ಎವಿಡೆನ್ಸ್ ಮುಖಾಂತರ ತಾವು ಕಮ್ಯುನಿಕೇಟ್ ಮಾಡಿ. ಯಾವುದು ಬೇರೆ ಏನು ವೆಪನ್ ಇರಲಿಲ್ಲ, ಬೇರೆ ಏನು ಇರಲಿಲ್ಲ ಇದರಲ್ಲಿ. ಇದು ಘಟನೆ ನಡೆದಿದ್ದೆ 10 ಗಂಟೆ 6 ನಿಮಿಷ. ಇನ್ನೊಂದು ಘಟನೆ ಅಲ್ಲಿಂದ ಸ್ವಲ್ಪ 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರ ಒಂದು ವೆಜಿಟೇಬಲ್ ಮಾರ್ಕೆಟ್ ಇದೆ. ಸುಮಾರು 12ವರೆಗೆ ಒಂದು ಖಾಲಿ, ಇದು ಏನ್ ಹೇಳ್ತೀವಿ ತಾವು ತಲುವು ಗಾಡಿ ಹೇಳ್ತೀರಾ, ಆ ಖಾಲಿ ತಲುವು ಗಾಡಿಯಲ್ಲಿ ಕೆಲವು ಇದು ಬಂಡಲ್ಸ್ ಇತ್ತು. ಅದರಲ್ಲಿ ವೇಸ್ಟ್ ತರಕಾರಿ ಇರಬಹುದು ಅಥವಾ ಬೇರೆ ಇತರ ಐಟಮ್ಸ್ ಇರಬಹುದು. ಕೆಲವು ನಮ್ಮ ಇರೋ ಮಾಹಿತಿ ಪ್ರಕಾರ 2-3 ಜನ ಬೈಕ್ ಮೇಲೆ ಬಂದಾಗ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಆದ್ರೆ ನಮ್ಮ ಪೊಲೀಸರು ಇಮಿಡಿಯೇಟ್ಲಿ ಆ ಸ್ಪಾಟ್ಗೆ ಹೋದ್ರು, ಬೆಂಕಿ ಆರಿಸಿದ್ರು. ಅದು ಯಾರು ಮಾಡಿದ್ದಾರೆ ಅದ್ರ ವಿಚಾರವಾಗಿ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ನಾವು ಬಂಧನ್ಗೆ ತಗೋತೀವಿ, ವಶಕ್ಕೆ ತಗೋತೀವಿ. ಅದಕ್ಕೆ ಸಂಬಂಧ ಇಲ್ಲ, ಡಿಜೆ ಬೇರೆ ಕಡೆಯಿಂದ ಆಪರೇಟ್ ಆಗ್ತಾ ಇತ್ತು. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಬಟ್ ಸದ್ಯಕ್ಕೆ ಇದು ಸ್ಪರ್ ಆಫ್ ದ ಮೂಮೆಂಟ್. ಕೆಲವು ಸರಿ ಏನಾಗತ್ತೆ, ನಾವು ಇಂಪಲ್ಸ್ ಅಲ್ಲಿ ಮಾಡ್ಬಿಡ್ತೀವಿ. ಆ ಕಲ್ಲು ಅವರು ಮುಂಚೆ ತಗೊಂಡ್ ಬಂದಿಲ್ಲ, ಅಲ್ಲಿ 2 ಕಲ್ಲಿತ್ತು, ಶೂರ ಕೆಳಗೆ ಇತ್ತು. ನಾವು ಕೂಡ ಮುಂಚೆ ಎಲ್ಲ ವೆರಿಫೈ ಮಾಡಿದ್ದೀವಿ, ನಮ್ಮ ಡ್ರೋನ್ ಸರ್ವೆ ಮಾಡಿದ್ದೀವಿ, ನಾವೆಲ್ಲ ಮಾಡಿದ್ದೀವಿ. ಯಾವುದು ರೂಫ್ ಮೇಲೆ ಯಾವುದು ಕಲ್ಲಿಲ್ಲ ಅಂತ ಏನಿಲ್ಲ. ಅಲ್ಲಿ ಕಲ್ಲು ಅವ್ರ ಕೈಗೆ ಇಮಿಡಿಯೇಟ್ಲಿ 2 ಕಲ್ಲು ಸಿಕ್ತು. 2 ಕಲ್ಲು ಇವರು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು ಥೊರಾಟ ಇರ್ಲಿ, ಯಾವುದು ಇರ್ಲಿ, ಮೂರ್ತಿ ಮೇಲೆ ಇರ್ಲಿ, ಡಿಜೆ ಮೇಲೆ ಇರ್ಲಿ, ಯಾವ್ದು ವ್ಯಕ್ತಿ ಮೇಲೆ ಇರ್ಲಿ, ಯಾವುದು ಈ ತರ ಆಗಿಲ್ಲ. ಕ್ಲಿಯರ್ ಕಟ್ ಅಲ್ಲಿ ನಮ್ಮ ಎವಿಡೆನ್ಸ್ ಅಲ್ಲಿ ನಮಗೆ ವಿಡಿಯೋ ಫುಟೇಜ್ ಅಲ್ಲಿ ಸಿಕ್ಕಿದೆ, ಕಂಡು ಬರ್ತಾ ಇದೆ. ನಮ್ಗೆ ಕನ್ಫರ್ಮ್ ಇದೆ 8 ಜನಕ್ಕೆ ನಾವು ಯಾರಿಗೆ ಬಂಧನ ಮಾಡಿದ್ದೀವಿ, ಅದರಲ್ಲಿ ಯಾರು ಈ ತರ ಮಾಡಿದ್ದಾರೆ ಅಂತ ಈ ತರ ಇದೆ. ಅದೇ ಶೂರ್ಯಾಕ್, ನಾನು ಶೂರ್ಯಾಕೆ ಹೇಳಿದ್ದೀನಿ, ಆ ಶೂರ್ಯಾಕಿಂದಾನೇ ಇದು ಆಯ್ತು. ಬಂದ್ ಮಾಡ್ಬೇಕಂತ ಏನೋ ಆ ಕಡೆ ಜನರು ಅಲ್ಲಿ ಕೂಗಾಡಿದಂತ ಆರೋಪ ಇದೆ. ಅಲ್ಲಿಂದನೇ ಈ ಒಂದು ಘಟನೆ ಅಥವಾ ಕಲ್ಲು ಹೋರಾಟ ನಡೆದಿದೆ ಅಂತ. ಈ ಕಡೆಯಿಂದ ಕಲ್ಲು ಹೋರಾಟ ಆಗಿಲ್ಲ, ಆ ಕಡೆ ಮಸೀದಿ ಕಡೆಯಿಂದ ಕಲ್ಲು ಬಂದಿದೆ ಸರ್. ನಾವು ಬಿಫೋರ್ ಅವರು ಡಿಜೆ ಬಂದ್ ಮಾಡ್ಬೇಕು ಅಂತ ಕೂಗಾಡ ಸ್ಟಾರ್ಟ್ ಮಾಡಿದ್ರು, ಆ ನಂತರ ಕಲ್ಲು ಹೋರಾಟ ಆಗಿದೆ. ನಾವು ಪ್ರಿಕಾಷನ್ ಬೇಸಿಸ್ ಮೇಲೆ ಯಾವ್ದು ದೇವಸ್ಥಾನ ಇದ್ರೆ, ಯಾವ್ದು ಮಸೀದಿ ಇದ್ರೆ ಅದ್ರ ಮುಂದೆ ತಾವು ವಾಲ್ಯೂಮ್ ಕಮ್ಮಿ ಇಟ್ಕೊಳ್ಳಿ, ಬೇಗ ಹೋಗಿ ಅಂತ ನಾವು 2 ಸಮುದಾಯಕ್ಕೆ ಹೇಳ್ತೀವಿ. ಆತರ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಏನು ಇರಲಿಲ್ಲ. ಮತ್ತೆ ವಿಡಿಯೋ ಫುಟೇಜ್ ಕೂಡ ತಾವು ನೋಡಿದ್ರೆ ಪ್ರೊಸೆಷನ್ ಅಲ್ಲಿ ತನಕ ರೀಚೇ ಆಗ್ಲಿಲ್ಲ. ಯಾವಾಗ ಕಲ್ಲು ಹೋರಾಟ ಆಯ್ತು ಅಲ್ಲಿ ತನಕ ರೀಚೇ ಆಗ್ಲಿಲ್ಲ, ಇನ್ನು ಹಿಂದೆ ಇತ್ತು. ಡಿಜೆ ಕೂಡ ಹಿಂದೆ ಇತ್ತು, ಅದಕ್ಕಿಂತ ಹಿಂದೆ ಪ್ರತಿಮಾ, ಅವ್ರದ್ದು ಫೋಟೋ ಪ್ರತಿಮಾ ಕೂಡ ಅದಕ್ಕೆ ಹಿಂದೆ ಇತ್ತು. ಇನ್ನೊಂದು ಟ್ರ್ಯಾಕ್ಟರ್ ಅದಕ್ಕಿಂತ ಹಿಂದೆ ಇತ್ತು. ಆ ಸರ್ಕಲ್ ಹತ್ತಿರಾನೇ ಬರ್ಲಿಲ್ಲ. ಆ ಸರ್ಕಲ್ ಬಂದಾದ ನಂತರ ಇನ್ನೂ ನಾವು 20-25 ಫೀಟ್ ಒಳಗೆ ಹೋಗ್ಬೇಕು ಮಸೀದಿಗೋಸ್ಕರ. ಸರ್, ಅದು ಪ್ರೊಸೆಷನ್ ಮುಗಿಸುವಂತ ಕೆಲಸ ಯಾಕೆ ಆಗ್ಲಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ತಾವು ಅರ್ಥ ಮಾಡ್ಬೇಕು ಏನಿದೆ. ನಾವು ಫಸ್ಟ್ ಲಾಠಿ ಚಾರ್ಜ್ ಇಸ್ ಆಲ್ವೇಸ್ ಲಾಸ್ಟ್ ರೆಸಾರ್ಟ್. ಪೊಲೀಸ್ಗೆ ಏನ್ ಪವರ್ ಇದೆ, ಫೋರ್ಸ್ ಯೂಸ್ ಮಾಡಿ, ಅವಶ್ಯಕತೆ ಇದ್ದಾಗ ಫೋರ್ಸ್ ಯೂಸ್ ಮಾಡಿ. ನಮ್ಮ ಕಾನೂನಲ್ಲಿ ಕೂಡ ಅದೇ ರೀತಿ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇನ್ಸಿಡೆಂಟ್ ಆದ ನಂತರ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಗಿದೆ, ಅದೇ ಮಸೀದಿ ಮುಂದೆಯಿಂದ ಹೋಗಿದೆ, ಮುಗೀತು. ಅವರು ಕೂಡ ಪ್ರೇಯರ್ ಮುಗಿಸ್ಕೊಂಡು ಅವರು ಕೂಡ ಎಲ್ಲರೂ ಈ ಸಮುದಾಯ ಅವರು ಕೂಡ ಅವ್ರ ಮನೆಗೆ ಹೋದ್ರು. ಲಾಠಿ ಚಾರ್ಜ್ ಅವಶ್ಯಕತೆನೇ ಬರಲಿಲ್ಲ. ನಾನು ಕೊಡ್ತೀನಿ ಪ್ರೆಸ್ ನೋಟ್ ಈಗಲೇ ಕೊಡ್ತೀನಿ. ಬಂದೋಬಸ್ತ್ ಸಾಕಷ್ಟು ಬಂದೋಬಸ್ತ್ ಇತ್ತು. ಇನ್ಕ್ಲೂಡಿಂಗ್ ಮೈಸೆಲ್ಫ್, ನಾನು ಶುರುವಿಂದ ಎಂಡ ತನಕ ಇದೆ. 3 ಜನ DSPs ಇದ್ರು, ಆಲ್ಮೋಸ್ಟ್ 8 ಜನ ಇನ್ಸ್ಪೆಕ್ಟರ್ಸ್ ಇದ್ರು. ಪ್ರತಿ ವರ್ಷ ನಾವು ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅದೇ ರೀತಿ ಫುಲ್ ಫ್ಲೆಜ್ ಬಂದೋಬಸ್ತ್ ಮಾಡಿದ್ದೀವಿ. 800 ಇದು ನಮಗೆ ಆಲ್ಮೋಸ್ಟ್ 250 ಹೋಮ್ ಗಾರ್ಡ್ಸ್ ಇದ್ರು. ನಮ್ಮ ಸಿವಿಲ್ ಪೊಲೀಸ್ ಅವರು 250ಗಿಂತ ಮೇಲೆ ಇದ್ರು. DR ನಮಗೆ 4 DR ಪಾರ್ಟೀಸ್ ಇದ್ರು. ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ. ಮತ್ತೆ ಯಾವುದು ಪಬ್ಲಿಕ್ ಈ ಗುಂಪು ಆ ಗುಂಪು ಮಧ್ಯದಲ್ಲಿ ಯಾವುದು ಘರ್ಷಣೆ ಆಗಿಲ್ಲ. ಐಸೋಲೇಟೆಡ್ ಇನ್ಸಿಡೆಂಟ್ ಇತ್ತು, 2 ಕಲ್ಲು ಬಿತ್ತು. ಯಾರು ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡಿದೀವಿ, ಈಗಾಗಲೇ ಅವರಿಗೆ ಬಂಧನ ಮಾಡಿದ್ದೀವಿ. ಸದ್ಯಕ್ಕೆ ಸೇಮೇ ಬಂದೋಬಸ್ತ್, ನಿನ್ನೆ ಏನ್ ಬಂದೋಬಸ್ತ್ ಇತ್ತು ಆಲ್ಮೋಸ್ಟ್ ಸೇಮ್ ಕಂಟಿನ್ಯೂ ಮಾಡಿದೀವಿ. ಶಿಫ್ಟ್ ಅಲ್ಲಿ ಮಾಡ್ತಾ ಇದೀವಿ, ಸೊ ದಟ್ 24 hours ನಾವು ಕವರ್ ಮಾಡ್ತೀವಿ. ಸರ್, ಆ ಮುಖಂಡರನ್ನ 2 ಕಡೆ ಮುಖಂಡರನ್ನ ಕರೆದು ಶಾಂತಿ ಮಾಡ್ತೀವಿ ಇವತ್ತು ಮಾಡ್ತೀವಿ.